ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ಶ್ರೀದಾಸ್. ವೀಕ್ಷಕರೇ, ಇವತ್ತು ಒಂದು ವಿಶೇಷವಾಗಿರುವಂತಹ ವಿಚಾರದ ಕುರಿತಂತೆ ನಾವು ಮಾತನಾಡ್ತಾ ಹೋಗ್ತೀವಿ. ಪ್ರತಿಯೊಬ್ಬರ ಜೀವನದ ಪ್ರತಿ ಹಂತದಲ್ಲಿಯೂ ಕೂಡ ಗೆಲುವು ತಮ್ಮದಾಗಿರಬೇಕು ಅನ್ನುವಂಥ ಆಶಯವನ್ನು ಹೊಂದಿರ್ತಾರೆ. ಹಾಗಾಗಿ ಅದು ಯಾವುದೇ ಕ್ಷೇತ್ರದಲ್ಲಾಗಿರಬಹುದು, ಉದ್ಯೋಗ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಅಥವಾ ತಮ್ಮ ವೈಯಕ್ತಿಕ ಬದುಕೇ ಆಗಿರಬಹುದು, ಯಶಸ್ಸು ತಮ್ಮದಾಗಬೇಕು ಅನ್ನುವಂಥ ಕನಸನ್ನು ಕಂಡಿರ್ತಾರೆ. ಹಾಗಾದರೆ ಅದಕ್ಕೆ ಪೂರ್ವ ಸಿದ್ಧತೆಗಳು ಮುಖ್ಯವಾಗುತ್ತಾ ಅಥವಾ ಅದೃಷ್ಟ ಒಲಿದ್ರೆ ಸಾಕಾ? ಇದೇ ಇವತ್ತಿನ ವಿಚಾರ. ಈ ಕುರಿತು ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ಡಾಕ್ಟರ್ ವೈಎಸ್ಕೆ ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಮತ್ತು ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ನಮಸ್ಕಾರ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಪ್ಪ. ಓಂ ಅಸ್ಮದ್ಗುರುಭ್ಯೋ ನಮಃ, ಅಸ್ಮತ್ಪರಮಗುರುಭ್ಯೋ ನಮಃ, ಅಸ್ಮತ್ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಸರಿ ಗುರುಜಿ, ಇವತ್ತಿನ ದಿನದ ವಿಶೇಷತೆ ಏನು ಅಂತ ಹೇಳಿ ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡೋದಾದರೆ. ಸೂರ್ಯೇಂದು ಭೌಮ ಬುಧವಾಕ್ಪತಿ ಕಾವ್ಯ ಸೌರಿ ಸ್ವರ್ಭಾನಕೇತು ದಿವಶತ್ಪರಿಷತ್ಪ್ರಧಾನಾಃ ತ್ವದ್ದಾಸದಾಸ ಚರಮಾವಧಿ ದಾಸದಾಸಾಃ ಶ್ರೀವೆಂಕಟಾಚಲಪತೆ ತವ ಸುಪ್ರಭಾತಂ. ಸಮಸ್ತ ವೀಕ್ಷಕರಿಗೆ ಸುಪ್ರಭಾತದೊಂದಿಗೆ ಸಮಸ್ತ ಸನ್ಮಂಗಳವಾಗಿರತಕ್ಕಂಥ ನಿಮ್ಮೆಲ್ಲರ ಬದುಕು ಆನಂದದಾಯಕವಾಗಿರಲಿ. ಹಾಗೆ ದೇಶಕ್ಕೆ ತಮ್ಮದೇ ಆದಂಥ ಕೊಡುಗೆ ಕೊಡ್ತಾ ಇರತಕ್ಕಂಥ ಎಲ್ಲ ದೇಶದ ಅನ್ನದಾತರಿಗೂ, ದೇಶದ ಬೆನ್ನೆಲುಬಾದ ಅನ್ನದಾತರಿಗೂ, ದೇಶವನ್ನು ನಿರಂತರವಾಗಿ ರಕ್ಷಣೆ ಮಾಡ್ತಾ ಇರತಕ್ಕಂಥ ಎಲ್ಲ ಸೇವಾ ನಿರತರಾದ ಸೈನಿಕರಿಗೂ, ಹಾಗೆ ವಿಶೇಷವಾಗಿ ನಮ್ಮೆಲ್ಲರ ಬದುಕಿಗೂ ತಮ್ಮದೇ ಆದಂತಹ ಸಹಾಯ ಅಥವಾ ನಮಗೆ ಸಹಕಾರವನ್ನು ಮಾಡ್ತಾ ಇರತಕ್ಕಂಥ ಎಲ್ಲ ಸೇವಾ ನಿರತರಾದ ಚಾಲಕ ಸಾರಥಿಗಳಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಿ ನಿಮ್ಮೆಲ್ಲರ ಬದುಕು ಸನ್ಮಂಗಳವಾಗಿರಲಿ, ಮಂಗಳಮಯವಾಗಿರಲಿ, ಆನಂದಮಯವಾಗಿರಲಿ, ಸಮೃದ್ಧವಾಗಿರಲಿ ಅಂತೇಳಿ ಜಗದಂಬೆಯಲ್ಲಿ ಅನನ್ಯವಾಗಿ ಪ್ರಾರ್ಥಿಸಿ ಅವಳ ಹಡಿದಾವರಗಳಿಗೆ ವಂದಿಸಿ ಇವತ್ತಿನ ದಿನವನ್ನು ನೋಡಿದಾಗ ವಿಶೇಷವಾಗಿ ಬುಧವಾರ, ಅದರಲ್ಲೂ ಕೂಡ ಈ ಮೂಲಾ ನಕ್ಷತ್ರ ಚೌತಿ ಉಪರಿ ಪಂಚಮಿ ಇರತಕ್ಕಂಥ ತಿಥಿ, ವಿಶೇಷವಾಗಿ ಚೌತಿ ಮೂಲ ಬುಧವಾರ ಬಂದಿರತಕ್ಕಂಥ ದಿನ. ಚೌತಿಗೆ ಅಧಿಕಾರಕನಾಗಿರ್ತಕ್ಕಂಥವನು ಬುಧನು, ಮೂಲಾ ನಕ್ಷತ್ರಕ್ಕೆ ಅಧಿಕಾರಕನಾಗಿರ್ತಕ್ಕಂಥವನು, ವಿಶೇಷವಾಗಿ ಚೌತಿಗೆ ಅಧಿಕಾರಕನಾಗಿರ್ತಕ್ಕಂಥವನು ಗಣಪತಿ, ಮೂಲಾ ನಕ್ಷತ್ರಕ್ಕೆ ಅಧಿಕಾರಕನಾಗಿರ್ತಕ್ಕಂಥವನು ಕೇತು, ಬುಧವಾರಕ್ಕೆ ಅಧಿಕಾರಕನಾಗಿರ್ತಕ್ಕಂಥವನು ಬುಧನು ವ್ಯಾಪಾರ, ಸಂವಹನ ಮತ್ತು ವಿದ್ಯೆ, ಹಾಗೆ ವಿಶೇಷವಾಗಿ ನಿಮ್ಮ ಎಲ್ಲ ಒಡನಾಟಗಳಿಗೂ ಕೂಡ ಕಾರಣೀಭೂತನಾಗಿರ್ತಕ್ಕಂಥ ಸಂಬಂಧಗಳು ವೃದ್ಧಿ ಆಗಲಿಕ್ಕೆ ಕಾರಣೀಭೂತನಾಗಿರ್ತಕ್ಕಂಥವನು ಬುಧನು. ಚೌತಿ ಮಹಾಗಣಪತಿಯ ಸುಪ್ರಸಿದ್ಧವಾಗಿರ್ತಕ್ಕಂಥ ಸಂಕಷ್ಟರ ಚತುರ್ಥಿ. ನೆನ್ನೆ ತಾನೇ ನಾವು ಅಂಗಾರಕ ಚೌತಿಯನ್ನು ಆಚರಣೆಯನ್ನು ಮಾಡಿದ್ದೇವೆ. ಇನ್ನು ಕೇತು ಜ್ಞಾನಕಾರಕನು, ಅದರಲ್ಲೂ ಕೂಡ ಮೋಕ್ಷಪ್ರದವಾಗಿರ್ತಕ್ಕಂಥದ್ದು. ಏನಕ್ಕೆ ಮೋಕ್ಷ ಸಿಗಬೇಕು ಅಂದರೆ, ವಿಶೇಷವಾಗಿ ಸಾಲಕ್ಕೆ ಮೋಕ್ಷವನ್ನು ಸಿಗಬೇಕಾದ್ರೆ ಇವತ್ತಿನ ದಿವಸ ನೀವು ಮಾಡಬೇಕಾಗಿರತಕ್ಕಂಥದ್ದು ಮುಖ್ಯವಾಗಿ ನನ್ನೆಲ್ಲ ದೇಶ ಬಾಂಧವರಾದಂಥ ಎಲ್ಲ ರೈತರಿಗೂ ಕೂಡ ವಿಶೇಷವಾಗಿ ಏನಪ್ಪ ಅಂದರೆ, ನಿಮ್ಮ ತೋಟದಲ್ಲಿ ಕಳೆ ಇದ್ದಾಗ ಬುಧವಾರ ನೀವು ಬುಡ ಸಮೇತವಾಗಿ ಅದನ್ನು ಕಿತ್ತಾಗ ಮತ್ತೆ ಕಸ ಅಂದರೆ ಆ ಒಂದು ಕಳೆ ಅಂತಕ್ಕಂಥದ್ದು ಮತ್ತೆ ಬರದೇ ಇರತಕ್ಕಂಥದ್ದಾಗಿರುತ್ತೆ. ವಿಶೇಷತೆ ಏನಪ್ಪ ಅಂದರೆ, ಚೌತಿ ಬುಧವಾರದ ದಿವಸ ಕಳೆಯನ್ನು ಕೀಳುವಂತಹ ಕೆಲಸ ಯಾವೆಲ್ಲ ನನ್ನ ರೈತ ಸನ್ಮಿತ್ರರು ಮಾಡಿದ್ದೆ ಆದರೆ, ಯಾಕೆಂದರೆ ಕಳೆ ಬರ್ತಾನೆ ಇರ್ತೀಗೆಲ್ಲ ಔಷಧಿಗಳ ಸಿಂಪಡಣೆ ಇದೆಲ್ಲ ಇದೆ. ಆದರೆ ಎಷ್ಟೇ ಮುಂದುವರೆದರೂ ಕೂಡ ಭೂಮಿ ಒಳಗಡೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭೂಮಿಯ ಒಳಗಡೆ ಇದ್ದಂಥ ಆ ಬುಡ ಸಮೇತವಾಗಿ ನಾವು ಆ ಕಸವನ್ನು ಅಂದರೆ ಕಳೆಯನ್ನು ಕಿತ್ತಾಗ ಮತ್ತೆ ಬರಲ್ಲ, ಆ ಬೆಳೆಗೆ ಮತ್ತೆ ನಷ್ಟ ಮಾಡದೇ ಇರತಕ್ಕಂಥ ಉದಾಹರಣೆಗಳಿದ್ದಾವೆ. ಹಾಗಾಗಿ ಕಳೆಯನ್ನು ಕೀಳುವಂಥ ವ್ಯವಸ್ಥೆ ಮಾಡಿ. ಎರಡನೇದಾಗಿ ಏನಪ್ಪ ಅಂದರೆ, ಸಾಲದಿಂದ ಮುಕ್ತಿಯನ್ನು ಪಡಿಬೇಕು. ಹೊಸ ವ್ಯಾಪಾರವನ್ನು ಮಾಡಿದ್ದೀರಾ, ಅದರಲ್ಲಿ ವೃದ್ಧಿ ಕಾಣ್ತಾ ಇಲ್ಲ. ಹೀಗೆ ಎಲ್ಲ ರೀತಿಯಲ್ಲೂ ಕೂಡ ನಾನು ಸಂವಹನ ಅಂದರೆ ನಿಮಗೆ ವ್ಯಾಪಾರ ಕೌಶಲ್ಯವನ್ನು ವೃದ್ಧಿ ಆಗಬೇಕಾದ್ರೆ ಜನಗಳ ಆಕರ್ಷಣೆ ಆಗಬೇಕು. ಹಾಗಾಗಿ ಬುಧನು ಮಹಾಲಕ್ಷ್ಮಿಯ ಸ್ವರೂಪ, ಮಹಾವಿಷ್ಣು ಅಂದರೆ ಬುಧನಿಗೆ ಅಧಿದೇವತೆ ಆಗಿರತಕ್ಕಂಥ ಮಹಾವಿಷ್ಣು. ಇನ್ನು ಇವತ್ತು ಬುಧವಾರಕ್ಕೆ ಕಾರಕನಾಗಿರ್ತಕ್ಕಂಥ ವಿಶೇಷವಾಗಿ ಮಹಾವಿಷ್ಣು. ಹಾಗಾಗಿ ಸೂರ್ಯೇಂದು ಭೌಮ ಬುಧವಾಕ್ಪತಿ ಕಾವ್ಯಸೌರಿ ಸ್ವರ್ಭಾನುಕೇತು ದಿವಶತ್ಪರಿಷತ್ಪ್ರಧಾನಾಃ ಅಂತೇಳಿ ಸುಪ್ರಭಾತದಲ್ಲಿ ಅತ್ಯಂತ ಸುಪ್ರಸಿದ್ಧವಾಗಿರ್ತಕ್ಕಂಥ ಈ ಒಂದು ಶ್ಲೋಕ ಏನಪ್ಪ ಅಂದರೆ, ಆದಿತ್ಯಾದ ನವಗ್ರಹ ದೋಷಗಳ ಎಷ್ಟೇ ದೋಷಗಳಿದ್ದರೂ ಕೂಡ, ಯಾವೆಲ್ಲ ಸಂಚಿತ ಜನ್ಮದ ದೋಷಗಳಿದ್ದರೂ ಕೂಡ ಎಲ್ಲ ರೀತಿಯಲ್ಲೂ ಪರಿಹಾರ ಆಗುತ್ತೆ. ಹಾಗಿದ್ದಾಗ ನೀವೇನು ಮಾಡಬೇಕಪ್ಪ ಅಂದರೆ, ಬುಧವಾರದ ದಿವಸ ಒಂದು ಗಣಪತಿ, 2 ಲಕ್ಷ್ಮೀ ವೆಂಕಟರಮಣನ ಸನ್ನಿಧಾನ. ಈ 2 ಸನ್ನಿಧಾನದಲ್ಲಿ ಮೊದಲನೇದಾಗಿ ನಿಮಗೇನಪ್ಪ ಅಂದರೆ ಪರಿಹಾರ ಏನಪ್ಪ ಅಂದರೆ,
ತಿಂಗಳಿಗೊಮ್ಮೆ ನೀವು 11 ತಿಂಗಳುಗಳ ಕಾಲ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಖಂಡಿತ ನಿಮ್ಮ ಬದುಕಿನಲ್ಲಿ ಪರಿಹಾರ ಶತಸಿದ್ಧವಾಗಿ ಆಗುತ್ತೆ. ಏನು ಮಾಡಬೇಕಪ್ಪ ಅಂದರೆ ಏನು ಮಾಡಬೇಡಿ. ಗಣಪತಿಗೆ 3 ತೆಂಗಿನಕಾಯಿ, ಲಕ್ಷ್ಮೀ ವೆಂಕಟರಮಣನಿಗೆ 2 ತೆಂಗಿನಕಾಯಿ ಬುಧವಾರ ದಿವಸ ತಗೊಂಡೋಗಿ ಲಕ್ಷ್ಮೀ ವೆಂಕಟರಮಣನ ಸನ್ನಿಧಾನದಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ, ಗಣಪತಿಯ ಸನ್ನಿಧಾನದಲ್ಲಿ, ಏಕೆಂದರೆ ನಮಗೆ ತ್ರಿದೋಷಗಳು ಪ್ರತಿನಿತ್ಯವೂ ಕೂಡ ನಮ್ಮನ್ನು ಕಾಡ್ತಾ ಇರತಕ್ಕಂಥದ್ದಾಗಿರುತ್ತೆ. ಯಾವಪ್ಪ ಅಂದರೆ ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಅಂತಕ್ಕಂಥ ಈ 3 ದೋಷಗಳು ನಮ್ಮನ್ನು ನಿರಂತರವಾಗಿ ಕಾಡ್ತಾ ಇರತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಈ ದೋಷಗಳ ನಿವೃತ್ತಿಗೋಸ್ಕರವಾಗಿ ಗಣಪತಿ, ಸಂಪತ್ತು ವೃದ್ಧಿಗೋಸ್ಕರವಾಗಿ ಲಕ್ಷ್ಮೀ ವೆಂಕಟರಮಣ ಸನ್ನಿಧಾನದಲ್ಲಿ 2 ಮತ್ತು 3 ತೆಂಗಿನಕಾಯಿ ಪ್ರತಿ ಚೌತಿ, ಅದರಲ್ಲೂ ಕೂಡ ಕೃಷ್ಣ ಪಕ್ಷದ ಚೌತಿ ತಿಥಿಯಲ್ಲಿ ನೀವು ಕೊಡಬೇಕಾಗಿರ್ತಕ್ಕಂಥದ್ದು. ಶುದ್ಧ ಅಲ್ಲ, ಬಹುಳ ಶುದ್ಧದಲ್ಲೆಲ್ಲ, ಆದರೆ ಕೃಷ್ಣ ಅಂದರೆ ಚಂದ್ರ ಕ್ಷೀಣ ಆಗ್ತಾ ಇರತಕ್ಕಂಥ ಸಂದರ್ಭ. ಹುಣ್ಣಿಮೆ ಆದ 4ನೇ ದಿವಸಕ್ಕೆ ಜ್ಞಾಪಕ ಇಟ್ಕೊಳ್ಳಿ. ಈ ಪರಿಹಾರವನ್ನು ಮಾಡಿಕೊಂಡಾಗ ಖಂಡಿತ ನಿಮಗೆ ಏನೆಲ್ಲ ಸಮಸ್ಯೆಗಳಿದ್ದರೂ ಕೂಡ, ನಾವು ಗ್ರಹಗಳಿಂದಲೇ ನಮಗೆಲ್ಲ ಸಮಸ್ಯೆಗಳಾಗ್ತಾ ಇರ್ತಕ್ಕಂಥದ್ದಾಗುತ್ತೆ, ಎಲ್ಲ ಪರಿಹಾರ ಆಗುತ್ತೆ. ಅನುಭವದ ಮಾತು ಮಾಡಿ, ಒಳ್ಳೆಯದಾಗಲಿ. ಸರಿ ಗುರುಜಿ, ಇವತ್ತಿನ ದಿನದ ರಾಶಿ ಭವಿಷ್ಯದ ಫಲಾನುಫಲಗಳೇನು ಅಂತ ಹೇಳಿ ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡೋದಾದರೆ? ವಿಶೇಷವಾಗಿ ಗ್ರಹಗಳ ಸ್ಥಿತಿಗೆ ಅನುಸಾರವಾಗಿ ಇವತ್ತಿನ ಫಲವನ್ನು ನೋಡಿದಾಗ ಗ್ರಹಗಳ ಪ್ರಾರ್ಥನೆ, ಮೇಷಾದಿ 12 ರಾಶಿಗಳ ಫಲವನ್ನು ನೋಡೋಣ. ಮೊದಲನೇದಾಗಿ ನನ್ನೊಟ್ಟಿಗೆ ಎಲ್ಲರೂ ಕೂಡ ವಿಶೇಷವಾಗಿ ಗುರುವಾರ ಗಣಪತಿಗೆ ಅತ್ಯಂತ ಶ್ರೇಷ್ಠಪ್ರದವಾಗಿರ್ತಕ್ಕಂಥ ದಿನ. ಹಾಗಾಗಿ ಗಣಪತಿಯ ಪ್ರಾರ್ಥನೆ ಜೊತೆಗೆ ವಿಶೇಷವಾಗಿ ಗ್ರಹಗಳ ಪ್ರಾರ್ಥನೆ ಮಾಡೋಣ. ಓಂ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಂ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಆದಿತ್ಯಾದಿನವಗ್ರಹ ದೇವತಾಭ್ಯೋ ನಮಃ. ಗುಂ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ನಿಮ್ಮ ಎಲ್ಲ ಮನೋಕಾಮನೆಗಳು ಕೂಡ ಸಿದ್ಧಿಸುವ ಹಾಗೆ ಜಗದಂಬೆಯಲ್ಲಿ ಪ್ರಾರ್ಥಿಸಿ. ಮೇಷರಾಶಿಯ ಫಲವನ್ನು ನೋಡಿದಾಗ ಸ್ವಲ್ಪ ಧಾರ್ಮಿಕ ಕ್ಷೇತ್ರಗಳಿಗೆ ತೆರಳುವಂತಹ ಸುಯೋಗ ಇರತಕ್ಕಂಥದ್ದು. ವಿಶೇಷವಾಗಿ ಯಾವುದೋ ಇಷ್ಟು ದಿನಗಳಿಂದ ವಿಳಂಬಿತವಾದಂಥ ಕಾರ್ಯಾದಿಗಳಿಗೆ ಮತ್ತೆ ಅದು ಮರುಚಾಲನೆ ಕೊಟ್ಟು ಅದರಲ್ಲಿ ಸತ್ಫಲ ಕಾಣ್ತಕ್ಕಂಥದ್ದಾಗಿರುತ್ತೆ. ವೃತ್ತಿಯಲ್ಲೂ ಕೂಡ ಮೇಲಧಿಕಾರಿಗಳ ಸಹಕಾರ ಸಿಗ್ತಕ್ಕಂಥದ್ದು. ಆದರೆ ಸ್ವಲ್ಪ ಶಾರೀರಿಕವಾದಂಥ ಏನಾದರೂ ನಿಮಗೆ ರೋಗ ನಿಮ್ಮನ್ನು ಪೀಡಿಸ್ಬೋದಾಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ನೀವು ಎಚ್ಚರ ವಹಿಸಬೇಕಾಗಿರ್ತಕ್ಕಂಥದ್ದು ಅನಾರೋಗ್ಯದ ಬಗ್ಗೆ. ಇವತ್ತಿನ ದಿವಸ ವಿಶೇಷವಾಗಿ ಗಣಪತಿಯ ದರ್ಶನ ಮಾಡಿ, ಲಕ್ಷ್ಮೀ ವೆಂಕಟರಮಣನ ಪ್ರಾರ್ಥನೆ, ಲಕ್ಷ್ಮೀನಾರಾಯಣನ ದರ್ಶನ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ನೀವು ಯತ್ನ ಕಾರ್ಯಾದಿಗಳಲ್ಲಿ ಸಫಲತೆ ಕಾಣ್ತಕ್ಕಂಥವರಾಗಿರ್ತೀರ. ಪುತ್ರರಿಂದ ಅನುಕೂಲ ಆಗ್ತಕ್ಕಂಥದ್ದು. ಮತ್ತು ವಿಶೇಷವಾಗಿ ಇವತ್ತಿನ ದಿವಸ ಭಾವನಾತ್ಮಕ ವಿಚಾರಾದಿಗಳಲ್ಲಿ ಏನಾದರೂ ಮಾನಸಿಕವಾದಂಥ ಒತ್ತಡ ನಿಮ್ಮನ್ನು ಕಾಡಬಹುದಾಗಿರ್ತಕ್ಕಂಥದ್ದು. ನಂಬಿಕೆ, ವಿಶ್ವಾಸ ಇದರಲ್ಲಿ ಏನಾದರೂ ಕೂಡ ಸ್ವಲ್ಪ ಇವತ್ತಿನ ದಿವಸ ನಿಮಗೆ ತೊಂದರೆ ಆಗ್ತಕ್ಕಂಥದ್ದಾಗಿರುತ್ತೆ. ಗುರುಗಳ ದರ್ಶನವನ್ನು ಮಾಡಿಕೊಡಿ. ವಿಶೇಷವಾಗಿ ಗುರುಗಳ ದರ್ಶನ, ಗುಂ ಗುರುಭ್ಯೋ ನಮಃ ಅಂತೇಳಿ ವಿಶೇಷವಾಗಿ ವೃಷಭ ರಾಶಿಯವರು ಪ್ರಾರ್ಥನೆ ಮಾಡೋದ್ರಿಂದ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಸ್ವಲ್ಪ ಉದ್ಯೋಗದಲ್ಲಿ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಸ್ನೇಹಿತರಿಂದ ಸಹಕಾರ ಸಿಗ್ತಕ್ಕಂಥದ್ದು. ಇವತ್ತಿನ ದಿವಸ ಯಾರಾದರೂ ಕುಲದೇವರನ್ನು, ಕುಲಗುರುಗಳನ್ನು, ಹಾಗೆ ಗಣ್ಯರನ್ನು ಇವತ್ತಿನ ದಿವಸ ಸಂದರ್ಶಿಸುವಂತಹ ಸುಯೋಗ ಇರತಕ್ಕಂಥದ್ದು. ಶುಭ ಕಾರ್ಯಗಳಿಗೆ ತೆರಳತಕ್ಕಂತಹ ಸುಯೋಗ ಇರತಕ್ಕಂಥದ್ದು. ಇವತ್ತಿನ ದಿವಸ ಮಿಥುನ ರಾಶಿಯವರು ಕುಲದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಓಂ ಕುಲದೇವತಾಯೈ ನಮಃ ಅಂತೇಳಿ 21 ಬಾರಿ ಕುಲದೇವರ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ವೃತ್ತಿಯಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು, ಉನ್ನತ ಸ್ಥಾನಮಾನಾದಿಗಳು ಸಿಗುವಂತಹ ಒಂದು ಅವಕಾಶ ಇರತಕ್ಕಂಥದ್ದಾಗಿರುತ್ತೆ. ಕಾರ್ಯಾದಿಗಳಲ್ಲಿ ಇವತ್ತಿನ ದಿವಸ ಇರತಕ್ಕಂಥ ವಿಘ್ನಗಳು ನಿವೃತ್ತಿ ಆಗ್ತಕ್ಕಂಥದ್ದು. ಸಜ್ಜನರ ಸಹವಾಸ ಸಿಗ್ತಕ್ಕಂಥದ್ದು. ಸ್ವಲ್ಪ ದೂರದ ಪ್ರಯಾಣವನ್ನು ಕೂಡ ಮಾಡಬೇಕಾಗಿರ್ತಕ್ಕಂಥದ್ದು. ಉದ್ಯೋಗದಲ್ಲಿ ಸನ್ಮಾನ ಸಿಗ್ತಕ್ಕಂಥದ್ದಾಗಿರುತ್ತೆ. ಕಟಕ ರಾಶಿಯವರು ಇವತ್ತಿನ ದಿವಸ ಒಟ್ಟಾರೆಯಾಗಿ ಅಂದರೆ ತಾಯಿ ಚಾಮುಂಡೇಶ್ವರಿಯ ದರ್ಶನ, ರಾಜರಾಜೇಶ್ವರಿಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇನ್ನಷ್ಟು ಮಂಗಳಕರವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಪುಟ್ಟರಾಜು ಅಂತ ಹೇಳಿ ಕಾಲರ್ ಇದ್ದಾರೆ, ಮಾತನಾಡ್ಬಿಡೋಣ. ನಮಸ್ಕಾರ ಪುಟ್ಟರಾಜು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹೇಳಿ? ಬೆಂಗಳೂರಿಂದ. ಓಕೆ, ಯಾರಾದ್ರೂ ಒಬ್ರು ಮಾತನಾಡಿ. ಟಿವಿ ನೋಡ್ತಾ ಮಾತನಾಡಬೇಡಿ, ದಯಮಾಡಿ ವಾಲ್ಯೂಮ್ನ ಮ್ಯೂಟ್ ಮಾಡಿ, ಇಲ್ಲ ಕರೆ ಕಟ್ ಆಗುತ್ತೆ. ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ಅದು ಕಮ್ಮಿ ಮಾಡ್ಬೇಕಂತ ಮಾಡಿದ್ವಿ. ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಹೇಳಿ ನಿಮ್ಮ ಪ್ರಶ್ನೆ ಏನು? ಹಲೋ, ಹೇಳಿ ಪ್ರಶ್ನೆ ಏನು ಅಂತ ತಿಳಿಸಿ. ಇದು ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು. 12/11 ಓಕೆ, 97. ಪ್ರಶ್ನೆ ಏನು ಅಂತ ಹೇಳಿ. ಪ್ರಶ್ನೆ ಸಂತಾನದ ಬಗ್ಗೆ ಕೇಳಬೇಕು. ಓಕೆ ಅಮ್ಮ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ತಾಯಿ, ಒಳ್ಳೇದು ಮಾಡಲಿ. 30 ಒಳಗಡೆ ಒಂದು ಸಂಖ್ಯೆ ಹೇಳಿ.
30 ಒಳಗಡೆ 18. ಸ್ವಲ್ಪ ಅವ್ರಿಗೆ ಗರ್ಭ ಸಂಬಂಧಿತವಾದ ದೋಷ ಇರತಕ್ಕಂಥದ್ದಿದೆ. ಹಾಗಾಗಿ ನೀವೇನು ಮಾಡಬೇಕಪ್ಪ ಅಂದರೆ ಸಂತಾನ ಗೋಪಾಲಕೃಷ್ಣ ವ್ರತ ಅಂತಕ್ಕಂಥದ್ದು ಬರುತ್ತೆ, ಆಯಿತಾ? ಅಥವಾ ನೀವು ಚನ್ನಪಟ್ಟಣದ ಹತ್ರ ಅಪ್ರಮೇಯ ಸ್ವಾಮಿ ಟೆಂಪಲ್ ಇದೆ, ಗೊತ್ತಾ ಅಮ್ಮ? ಒಂದು ಕೆಲಸ ಮಾಡಿ, ನಾನು ಹೇಳಿರುವಂಥ ಪರಿಹಾರವನ್ನು ಮಾಡ್ಕೊಳ್ಳಿ. ತುಳಸಿ ಅರ್ಚನೆಯನ್ನು ನೀವು ಒಂದು ಮನೆಯಲ್ಲಿ ಒಂದು ಸಣ್ಣದಾಗಿರತಕ್ಕಂಥ ಬೆಳ್ಳಿ ಕೃಷ್ಣನನ್ನು ತಂದು ತೊಟ್ಟಿಲಲ್ಲಿ ಇಟ್ಟು ಪ್ರತಿ ಬುಧವಾರದ ದಿವಸ ಕೃಷ್ಣನಿಗೆ ತುಳಸಿಯಿಂದ ಅರ್ಚನೆಯನ್ನು ಮಾಡಿ. ತುಳಸಿಯಿಂದ ಅಂದರೆ ಓಂ ಕೃಷ್ಣಾಯ ನಮಃ, ವಾಸುದೇವಾಯ ನಮಃ, ಕೃಷ್ಣನ ಅಷ್ಟೋತ್ತರ ಬರುತ್ತೆ. ನಿಮ್ಮ ಮಗಳ ಕೈಯಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿಸಿ ಕೃಷ್ಣನಿಗೆ ಸ್ವಲ್ಪ ಬೆಣ್ಣೆಯನ್ನು ಕೊಟ್ಟು ಅವನನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿ. ಎರಡನೇದಾಗಿ ಉಡುಪಿ ಶ್ರೀಕೃಷ್ಣನ ಸನ್ನಿಧಾನಕ್ಕೆ ಯಾವಾಗಾದರೂ ಒಮ್ಮೆ ಹೋಗಿ ಅನನ್ಯವಾಗಿ ಸಂಕಲ್ಪ ಮಾಡಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಅಪ್ರಮೇಯ ಸ್ವಾಮಿ ದೇವಸ್ಥಾನ ಇದೆ ಚನ್ನಪಟ್ಟಣದ ಹತ್ರ. ನಿಮ್ಮ ಗಂಡ ಅಂದರೆ ಮಗಳು ಮತ್ತು ಹಳೆಯ ಇಬ್ಬರು ಕೂಡ ಒಟ್ಟಾರೆಯಾಗಿ ಹೋಗಿ ಬೆಣ್ಣೆಯನ್ನು ಕೊಟ್ಟು ಅನನ್ಯವಾಗಿ ಸಂಕಲ್ಪ ಮಾಡ್ಕೊಂಡು ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. 8 ತಿಂಗಳೊಳಗಡೆ ಗರ್ಭವತಿ ಆಗುವಂಥ ಎಲ್ಲ ಅವಕಾಶ ಇದೆ. ಒಳ್ಳೆಯದಾಗಲಿ ತಾಯಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಮುಂದಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ತಿಳಿಸಿಕೊಡೋದಾದರೆ? ಮುಂದಿನ ರಾಶಿ ಸಿಂಹರಾಶಿ. ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಮುಗ್ಗಟ್ಟು ನಿಮ್ಮನ್ನು ಇವತ್ತಿನ ದಿವಸ ಬಾಧಿಸಬಹುದಾಗಿರ್ತಕ್ಕಂಥದ್ದು. ಮನೆಯಲ್ಲೂ ಕೂಡ ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂಥದ್ದಾಗಿರುತ್ತೆ. ಸಣ್ಣ ವ್ಯಾಪಾರಸ್ಥರಿಗೆ ಇವತ್ತಿನ ದಿವಸ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಎಚ್ಚರ ವಹಿಸಬೇಕಾಗಿರತಕ್ಕಂಥದ್ದು ಸಿಂಹರಾಶಿಯವರು. ಇವತ್ತಿನ ದಿವಸ ವಿಶೇಷವಾಗಿ ಲಕ್ಷ್ಮೀ ವೆಂಕಟರಮಣನ ದರ್ಶನ, ರಾಮಚಂದ್ರನ ಪ್ರಾರ್ಥನೆ, ರಾಮಚಂದ್ರನ ಸನ್ನಿಧಾನದಲ್ಲಿ ವಿಶೇಷವಾಗಿರ್ತಕ್ಕಂಥ ಎಲ್ಲ ವಿಘ್ನಾದಿಗಳು ನಿವೃತ್ತಿಯಾಗಲಿ ಅಂತೇಳಿ ತುಳಸಿ ಅರ್ಚನೆ ಮಾಡಿಸಿ ರಾಮಚಂದ್ರನನ್ನು ಪ್ರಾರ್ಥನೆ ಮಾಡೋದ್ರಿಂದ ಸಿಂಹರಾಶಿಯವರಿಗೆ ಶುಭವಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಯಾವುದೋ ಪೂರ್ವ ನಿಯೋಜಿತ ಕಾರ್ಯಾದಿಗಳಲ್ಲಿ ವಿಘ್ನಗಳು ಬರ್ತಕ್ಕಂಥದ್ದಾಗಿರುತ್ತೆ. ಸಮಸ್ಯೆಗಳು ಉಲ್ಬಣಗೊಳ್ತಕ್ಕಂಥದ್ದು, ಸಾಲದಿಂದ ಅಥವಾ ಸಾಲ ಕೊಟ್ಟಿರ್ತಕ್ಕಂಥವ್ರು ಮನೆಗೆ ಬರ್ತಕ್ಕಂಥದ್ದು, ಹೀಗೆ ಸ್ವಲ್ಪ ಮನಸ್ಸಿನ ಮೇಲೆ ಒತ್ತಡ ಕಾಡ್ತಕ್ಕಂಥದ್ದಾಗಿರುತ್ತೆ. ಕನ್ಯಾ ರಾಶಿಯವರು ಇವತ್ತಿನ ದಿವಸ ನಿಮ್ಮ ಎಲ್ಲ ಕಾರ್ಯಾದಿಗಳಲ್ಲೂ ಕೂಡ ಸತ್ಫಲತೆಯನ್ನು ಕಾಣಬೇಕು, ಸುದೃಢವಾಗಿ ನೀವು ನಿಲ್ಲಬೇಕು ಅಂದರೆ ವಿಶೇಷವಾಗಿ ಇವತ್ತಿನ ದಿವಸ ಗಣಪತಿಯ ಸನ್ನಿಧಾನದಲ್ಲಿ 2 ತೆಂಗಿನಕಾಯಿಯನ್ನು ಕೊಟ್ಟು 21 ಪ್ರದಕ್ಷಿಣೆ ಮಾಡಿ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಗಂ ಗಣಪತಿಯೇ ನಮಃ ಅಂತೇಳಿ ಸಾಧ್ಯವಿದ್ದು ಅನುಕೂಲ ಇದ್ದಂಥವರು ಬೆಲ್ಲ ಮತ್ತು ವಿಶೇಷವಾಗಿ ಗರಕೆಯನ್ನು ಗಣಪತಿಗೆ ಕೊಟ್ಟಾಗ ನಿಮ್ಮ ದೋಷ ಮುಕ್ತಿ ಆಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಇವತ್ತಿನ ದಿವಸ ಸ್ವಲ್ಪ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಏನಾದರೂ ಕೂಡ ಸ್ವಲ್ಪ ವಿರಸಗಳು ಬರ್ತಕ್ಕಂಥದ್ದಾಗಿರುತ್ತೆ. ಕುಟುಂಬದಲ್ಲೂ ಕೂಡ ವಿರಸಗಳು ಬರ್ತಕ್ಕಂಥದ್ದು. ವ್ಯಾಪಾರ ಕ್ಷೇತ್ರಾದಿಗಳಲ್ಲೂ ಕೂಡ ಏನೋ ಮಾನಸಿಕವಾದಂಥ ಒತ್ತಡ ನಿಮ್ಮನ್ನು ಬಾಧಿಸ್ತಾ ಇರತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಸ್ವಲ್ಪ ಸಂಬಂಧಿಕರಲ್ಲೂ ಕೂಡ ಏನೋ ಸಣ್ಣ ಪುಟ್ಟದಾದ ಕಿರಿಕಿಗಳಾಗ್ತಕ್ಕಂಥದ್ದು, ಹಠಾತ್ ಪ್ರಯಾಣ ಬರ್ತಕ್ಕಂಥದ್ದು, ಏನೋ ಅವಘಡಗಳು ಸಂಭವಿಸಬಹುದಾಗಿರ್ತಕ್ಕಂಥದ್ದು, ಹೀಗೆ ಸ್ವಲ್ಪ ಒತ್ತಡಯುಕ್ತವಾದಂಥ ಬದುಕು ತುಲಾರಾಶಿಯವರಿಗೆ ಇರತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ವಾಹನ ಚಾಲನೆಯಲ್ಲಿ ಅತ್ಯಂತ ಜಾಗ್ರತೆ ವಹಿಸಿ. ಇವತ್ತಿನ ದಿವಸ ವಿಶೇಷವಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆಯನ್ನು ಮಾಡಿ. ಓಂ ಶರವಣ ಭವಾಯ ನಮಃ ಅಂತೇಳಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ನಿಮ್ಮೆಲ್ಲ ದೋಷಗಳು ಕೂಡ ಮುಕ್ತಿ ಆಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಇವತ್ತಿನ ದಿವಸ ಸ್ವಲ್ಪ ಮೇಲಧಿಕಾರಿಗಳಿಂದ ಅಥವಾ ಕೆಳವರ್ಗ ನಿಮಗಿಂತ ಕೆಳಗಡೆ ಕೆಲಸ ಮಾಡ್ತಾ ಇರ್ತಕ್ಕಂಥವರಿಂದ ಏನಾದರೂ ಅಪವಾದಗಳು ಬರ್ತಕ್ಕಂಥದ್ದಾಗಿರುತ್ತೆ, ಹುನ್ನಾರಗಳು ನಡೆಯತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಏನಾದರೂ ವಸ್ತು ಕಳ್ಕೊಳ್ಳಬಹುದಾದಂಥ ಒಂದು ಸಮಯವಾದದ್ರಿಂದ ಸ್ವಲ್ಪ ಎಚ್ಚರವಹಿಸಿ. ತಾಯಿಯ ಆಶೀರ್ವಾದ ಸಿಗ್ತಕ್ಕಂಥದ್ದು, ತಾಯಿಯೊಟ್ಟಿಗೆ ಇವತ್ತಿನ ದಿವಸ ಮಾತನಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ತಾಯಿಯೊಟ್ಟಿಗೆ ಸಮಯವನ್ನು ವಹಿಸುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಸ್ನೇಹಿತರ ಸಹಕಾರವನ್ನು ಕೊಡ್ತಾರೆ. ವೃಶ್ಚಿಕ ರಾಶಿಯವರು ಇವತ್ತಿನ ದಿವಸ ಅನನ್ಯವಾಗಿ ಇನ್ನಷ್ಟು ಮಂಗಳವನ್ನು ಕಾಣಬೇಕಾದರೂ ವಿಶೇಷವಾಗಿ ಆಂಜನೇಯನ ದರ್ಶನ ಮಾಡಿ. ಅದರಲ್ಲೂ ಕೂಡ ಗಣಪತಿ ಪ್ರಾರ್ಥನೆ, ಆಂಜನೇಯನ ದರ್ಶನ ಮಂಗಳಕರವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಇನ್ನು ನಾಗರಾಜ್ ಅಂತ ಹೇಳಿ ಕರೆ ಮಾಡಿದ್ದಾರೆ, ಮಾತನಾಡ್ಬಿಡೋಣ. ನಮಸ್ಕಾರ ನಾಗರಾಜ್. ಓಕೆ, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಗುರುಜಿ, ಇನ್ನು ಗೆಲುವಿನ ಬಗ್ಗೆ ನಾವು ಮಾತನಾಡ್ತಾ ಹೋಗೋದ್ರೆ, ವಿಜಯ ಅಂತ ಹೇಳಿದ್ರೆ ಪ್ರಾಪ್ತಿಗಾಗಿ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳೇಬೇಕಾಗತ್ತೆ. ಹಾಗಾಗಿ ಆ ಪೂರ್ವ ಸಿದ್ಧತೆ ಅಥವಾ ಪರಿಹಾರ ಅಂತ ಹೇಳಿದ್ರೆ ಏನು ಗುರುಗಳೇ? ಪ್ರಯತ್ನೇನ ಸರ್ವಕಾರ ಸಿದ್ಧಿಂ ಅಂತೇಳಿ, ಪ್ರಯತ್ನದಿಂದ ಪ್ರತಿಯೊಂದನ್ನು ಕೂಡ ಯಾವುದೇ ನಮಗೆ, ಏಕೆಂದರೆ ಈಗ ಯಾವುದೇ ಒಂದು, ಈಗ ನಾವು ಇತ್ತೀಚೆಗಷ್ಟೇ ನಾವು ಎಲೆಕ್ಷನ್ನ ನೋಡಿದ್ದೀವಿ. ನಮ್ಮ ನೆರ ರಾಜ್ಯದ ಒಬ್ಬ ಉತ್ತಮವಾದಂಥ ಅಂದರೆ ಒಂದು ಪಾಪ್ಯುಲರ್ ಇರ್ತಕ್ಕಂಥ ವ್ಯಕ್ತಿ ಒಂದು ರಾಜಕೀಯವಾಗಿ ಹಠಾತ್ತಾಗಿ ಬಂದಂಥವನಲ್ಲ. ಪೂರ್ವ ಸಿದ್ಧತೆ ಪ್ರತಿಯೊಬ್ಬರ ಬದುಕಿನಲ್ಲೂ ಕೂಡ ಪೂರ್ವ ಸಿದ್ಧತೆ ಬೇಕು. ಅಂದರೆ ಶಾಸ್ತ್ರ ಏನು ಹೇಳುತ್ತಪ್ಪ ಅಂದರೆ ಲಬ್ಧಂ ರಕ್ಷೇತ್ ಪ್ರಯತ್ನೇನ ಅಂತೇಳಿ. ಅಂದರೆ ನಾವು ಲಬ್ಧತೆ ಇದ್ದೆ ಅಂದರೆ ನಮ್ಮದು ಪ್ರಾಪ್ತಿ ಇದೆ, ಅದನ್ನು ಪಡ್ಕೊಳ್ಳುವಂಥ ಪ್ರಾಪ್ತಿ ಇದ್ದದ್ದನ್ನು ಹೇಗೆ ಉಳಿಸ್ಕೊಳ್ತೀವಿ ಅಂತಕ್ಕಂಥ ಪೂರ್ವ ಸಿದ್ಧತೆ ನಮಗೆ ಬೇಕು. ಸಂಪಾದನೆ ಮಾಡೋದು ದೊಡ್ಡ ವಿಚಾರ ಅಲ್ಲ.
ಯಾವುದೋ ಅನುಗ್ರಹದಿಂದ, ತಂದೆ ತಾಯಿಗಳ ಅನುಗ್ರಹದಿಂದ, ನಮ್ಮ ಒಂದು ಒಂದು ಪೂರ್ವ ಸಂಚಿತವಾದಂಥ ಕರ್ಮಕ್ಕನುಸಾರವಾಗಿ ಇವತ್ತಿನ ದಿವಸ ನಮಗೆ ಲಬ್ಧತೆ ಆಗ್ತಕ್ಕಂಥದ್ದಾಗಿರುತ್ತೆ. ಸಿದ್ಧಲಕ್ಷ್ಮಿ, ಮೋಕ್ಷಲಕ್ಷ್ಮಿ, ಜಯಲಕ್ಷ್ಮಿ, ಸರಸ್ವತಿ ಅಂತ ನೋಡಿ ಎಷ್ಟು ಇದು ವಿಶೇಷವಾಗಿದೆ ಅಂದರೆ, ಧರ್ಮ, ಅರ್ಥ, ಕಾಮ, ಮೋಕ್ಷ. ಸಿದ್ಧಿ ಆಗಬೇಕು, ಧರ್ಮಪ್ರದವಾದಂಥ ಸಿದ್ಧಿ. ಅರ್ಥ, ಅದರಿಂದ ಏನೋ ಆಗಬೇಕು, ಬೆಳವಣಿಗೆ ಆಗುತ್ತೆ. ಸಿದ್ಧಲಕ್ಷ್ಮಿ, ಸಿದ್ಧಲಕ್ಷ್ಮಿ, ಜಯಲಕ್ಷ್ಮಿ. ಸಿದ್ಧಿ ಆಗ್ತಕ್ಕಂಥದ್ದು, ಸಿದ್ಧಿ ಆದಮೇಲೆ ಜಯ ಬರ್ತಕ್ಕಂಥದ್ದಾಗುತ್ತೆ. ಈಗ ಜಯ ಎಲ್ಲಿಂದ ಸಿದ್ಧಿದೆ? ಸಿದ್ಧಿ ಆಗಬೇಕಾದ ಪ್ರಯತ್ನದಿಂದ ಜಯ ಸಿಗುತ್ತೆ. ಹಾಗೆ ಸಿದ್ಧಲಕ್ಷ್ಮಿ, ಮೋಕ್ಷಲಕ್ಷ್ಮಿ, ಜಯಲಕ್ಷ್ಮಿ, ಶ್ರೀಲಕ್ಷ್ಮಿ, ಈ ಲಕ್ಷ್ಮೀ ಸ್ವರೂಪದಲ್ಲಿ ಧರ್ಮಾರ್ಥ ಕಾಮ ಮೋಕ್ಷ ಅಂತಕ್ಕಂಥದ್ದಿದೆ. ಏನಂದರೆ ಮೊದಲನೇದಾಗಿ ಪ್ರಯತ್ನ, ಎರಡನೇದಾಗಿ ಸಿದ್ಧಿ, ಮೂರನೇದಾಗಿ ಅದನ್ನು ಹೇಗೆ ಬಳಕೆ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು, ನಾಲ್ಕನೇದಾಗಿ ಅದನ್ನು ಹೇಗೆ ಮುಂದಕ್ಕೆ ನಾವು ತಗೊಂಡು ಹೋಗಬೇಕು ಅಂತಕ್ಕಂಥದ್ದು. ಈ 4ರ ಸಂಯೋಜನೆ ಮಹಾಲಕ್ಷ್ಮಿ ಒಂದು ಸ್ತೋತ್ರದಲ್ಲಿರ್ತಕ್ಕಂಥದ್ದಾಗಿದೆ. ಹಾಗಾಗಿ ಲಕ್ಷ್ಮಿ ಅಂದರೆ ಮನಸ್ಸಿನಲ್ಲಿರ್ತಕ್ಕಂಥ ನಮ್ಮ ಜ್ಞಾನವನ್ನೇ ಲಕ್ಷ್ಮಿ ಅಂತಕ್ಕಂಥ, ಅದಕ್ಕೆ ಸರಸ್ವತಿ ಅಂತ ಕರಿತೀವಿ. ಆ ಸರಸ್ವತಿ ನಾವು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತ. ಸರಸ್ವತಿಗೆ ಯಾಕೆ ನಾವು ಅಂತ್ಯಸ್ಥಾನವನ್ನು ಕೊಟ್ಟಿದ್ದೀವಿ ಅಂದರೆ, ಈ 2ರ ಸಂಯೋಜನೆ ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ, ಸರಸ್ವತಿ ಅಂದರೆ ಈ 2ರನ್ನು ಹೇಗೆ ಬ್ಯಾಲೆನ್ಸ್ ಮಾಡಬೇಕಂತಕ್ಕಂಥ. ಈಗ ತಕ್ಕಡಿನ ಇಟ್ಕೊಂಡಾಗ 2 ಸಮಚಿತ್ತದಿಂದ ಇದ್ದರೆ ಮಾತ್ರ ತಕ್ಕಡಿ ಇಟ್ಕೊಂಡವನ ಮೇಲೆ ಅದು ಅವಲಂಬಿತವಾಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಆ ತಕ್ಕಡಿನೇ ವಿಶೇಷವಾಗಿ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಸರಸ್ವತಿ, ಅವಳು ಜ್ಞಾನಕಾರಕಳು. ಹಾಗಾಗಿ ಲಕ್ಷ್ಮಿಯನ್ನು ಒಲಿಸ್ಕೊಳ್ಳೋದು ದೊಡ್ಡದಲ್ಲ, ಲಕ್ಷ್ಮಿಯನ್ನು ಉಳಿಸ್ಕೊಳ್ಳೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇಲ್ಲಿ ಇನ್ನೊಂದು ಏನು ಹೇಳಪ್ಪ ಅಂದರೆ ಕರ್ಮಕ್ಕೆ ಬಿನಾ ಉಪಾಯ ನಹಿ, ಉಪಾಯಕ್ಕೆ ಬಿನಾ ಸಿದ್ಧಿ ನಹಿ ಅಂತ ಹೇಳುತ್ತೆ. ಅಂದರೆ ನಮ್ಗೆ ಎಷ್ಟು ಕರ್ಮಕ್ಕೆ ಬಿನಾ ಉಪಾಯ ನಹಿ, ಉಪಾಯಕ್ಕೆ ಬಿನಾ ಸಿದ್ಧಿ ನಹಿ ಅಂತೇಳಿ, ನಾವು ಹೇಗೆ ಕರ್ಮ ಅಂತಕ್ಕಂಥದ್ದು ನಾವು ಮಾಡುವಂತಹ ಧರ್ಮಪ್ರದವಾದ ಕರ್ಮಾದಿಗಳಲ್ಲಿ ಉಪಯುಕ್ತವಾಗಿ ಅದನ್ನು ಹೇಗೆ ಉಳಿಸ್ಕೊಳ್ತೀವಿ ಅಂತಾದಾಗ ಅದು ಸಿದ್ಧಿ ಆಗುತ್ತೆ ಅಂತಕ್ಕಂಥದ್ದು. ಸರಿ ಗುರುಜಿ, ಗೆಲುವಿನ ಕುರಿತಂತೆ ವಿಜಯ ಪ್ರಾಪ್ತಿ ಅಂದರೆ ಏನು ಅಂತ ಹೇಳಿ ಬಹಳ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಮುಂದಿನ ರಾಶಿ ಭವಿಷ್ಯದ ಫಲಾನುಫಲಗಳೇನು ಅಂತ ಹೇಳಿ ತಿಳಿಸಿಕೊಡಿ. ಮುಂದಿನ ರಾಶಿ ಧನುರಾಶಿಯನ್ನು ನೋಡಿದಾಗ ಸ್ವಲ್ಪ ಇವತ್ತಿನ ದಿವಸ ಸ್ನೇಹಿತರಿಂದ ಸಹಕಾರ ಸಿಗ್ತಕ್ಕಂಥದ್ದು, ದೂರದ ಪ್ರಯಾಣ ಮಾಡ್ತಕ್ಕಂಥದ್ದು, ತಾಯಿಯ ವಿಶೇಷವಾಗಿ ಯಾವುದಾದ್ರೂ ಸ್ತ್ರೀಯರಿಂದ ಅನುಕೂಲಕರವಾದಂಥ ವಾತಾವರಣ, ಸಾಲಕ್ಕೆ ಸಂಬಂಧಪಟ್ಟ ಹಾಗೆ ಸಾಲದಲ್ಲೂ ಕೂಡ ಇವತ್ತಿನ ದಿವಸ ನಿಮಗೆ ಮುಕ್ತಿ ಸಿಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಗುರುಗಳ ದರ್ಶನ ಮಾಡ್ಕೊಳ್ಳಿ. ದ್ರಾಮ್ ದತ್ತಾತ್ರೇಯಾಯ ನಮಃ ಅಂತೇಳಿ ಗುರುವಿನ ಪ್ರಾರ್ಥನೆ ಇನ್ನಷ್ಟು ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಇವತ್ತಿನ ದಿವಸ ಮಕರ ರಾಶಿಯವರಿಗೆ ವಿಶೇಷವಾಗಿ ಜ್ಞಾನಾರ್ಜನೆ ಆಗ್ತಕ್ಕಂಥದ್ದು, ಉನ್ನತ ವಿದ್ಯಾಭ್ಯಾಸಕ್ಕೆ ಅನುಕೂಲಕರವಾಗಿರ್ತಕ್ಕಂಥದ್ದಿದೆ. ಸ್ವಲ್ಪ ತಾಯಿಯ ಆರೋಗ್ಯದಲ್ಲಿ ಏನಾದರೂ ಏರ್ಪೇರುಗಳಾಗ್ತಕ್ಕಂಥದ್ದು, ಸ್ವಲ್ಪ ಸಂಬಂಧಿಕರಲ್ಲೂ ಕೂಡ ಏನಾದರೂ ಕಳಂಕಗಳು ಬರ್ತಕ್ಕಂಥದ್ದಾಗಿರುತ್ತೆ. ಮಕರ ರಾಶಿಯವರು ಜಾಗೃತಿ ವಹಿಸಿ. ಸೂರ್ಯನಾರಾಯಣನ ಉಪಾಸನೆ ಇವತ್ತಿನ ದಿವಸ, ಲಕ್ಷ್ಮೀನಾರಾಯಣನ ದರ್ಶನ ಇನ್ನಷ್ಟು ಮಂಗಳಕರವಾಗತಕ್ಕಂಥದ್ದಾಗಿರುತ್ತೆ ಮಕರ ರಾಶಿಯವರಿಗೆ. ಮುಂದಿನ ರಾಶಿ ಕುಂಭರಾಶಿ, ವಿಶೇಷವಾಗಿ ಇವತ್ತಿನ ದಿವಸ ಸಂಪತ್ತು ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಪೂರ್ವ ನಿಯೋಜಿತ ಕಾರ್ಯಾದಿಗಳಲ್ಲೂ ಕೂಡ ಸತ್ಫಲ ಕಾಣ್ತಕ್ಕಂಥದ್ದು, ಯತ್ನ ಕಾರ್ಯಾದಿಗಳಲ್ಲಿ ಸತ್ಫಲ ಕಾಣ್ತಕ್ಕಂಥದ್ದಾಗಿರುತ್ತೆ. ವೃತ್ತಿಯಲ್ಲೂ ಕೂಡ ಬಡ್ತಿ ಸಿಗ್ತಕ್ಕಂಥದ್ದು, ವರ್ಗಾವಣೆ ಆಗ್ತಕ್ಕಂಥದ್ದು, ಹೀಗೆ ಸನ್ಮಂಗಳಕರವಾಗಿರ್ತಕ್ಕಂಥ ವಾತಾವರಣ ಇರತಕ್ಕಂಥದ್ದು ಕುಂಭರಾಶಿಯವರಿಗೆ. ಆದರೆ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಏನಾದರೂ ಕೂಡ ಸ್ವಲ್ಪ ವೈಮನಸ್ಸುಗಳು ಬರ್ತಕ್ಕಂಥದ್ದಾಗಿರುತ್ತೆ. ಆರೋಗ್ಯದ ಕಡೆ ಸ್ವಲ್ಪ ಗಮನವಹಿಸಿ. ಕುಂಭರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ ಮಾಡ್ಕೊಳ್ಳಿ. ಅದರಲ್ಲೂ ಕೂಡ ತಾಯಿ ರಾಜರಾಜೇಶ್ವರಿಯ ದರ್ಶನ ಮಾಡ್ತಕ್ಕಂಥದ್ದು ಇನ್ನಷ್ಟು ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮೀನರಾಶಿ, ಸಹೋದ್ಯೋಗಿಗಳ ಸಹಕಾರ ಸಿಗ್ತಕ್ಕಂಥದ್ದು, ಸೋದರರ ಸಹಕಾರ ಸಿಗ್ತಕ್ಕಂಥದ್ದು. ಇವತ್ತಿನ ದಿವಸ ಹೊಸ ಸವಾಲುಗಳು ನಿಮ್ಮ ಮುಂದೆ ಬರ್ತಕ್ಕಂಥದ್ದಾಗಿರುತ್ತೆ ವೃತ್ತಿಯಲ್ಲಿ. ಅದನ್ನು ಎದುರಿಸುವಂತಹ ಮನಸ್ಥಿತಿ ನೀವು ಬೆಳೆಸ್ಕೊಳ್ಳಿ. ಸುದೃಢವಾದ ಕಾರ್ಯಾದಿಗಳಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಮಂಗಳವನ್ನು, ಜಯವನ್ನು ಕಾಣುವಂತಹ ಸುಯೋಗ ಇರತಕ್ಕಂಥದ್ದು ಮೀನರಾಶಿಯವರಿಗೆ. ವಿಶೇಷವಾಗಿ ಕಾರ್ಯಗಳ ಒಂದು ಪ್ರಯತ್ನದಲ್ಲಿ ಸತ್ಫಲವನ್ನು ಕಾಣಬೇಕಾದರೆ ಗುರುಗಳ ದರ್ಶನ, ಗಣಪತಿಯ ಪ್ರಾರ್ಥನೆ ಮಾಡಿ ಇನ್ನಷ್ಟು ಮಂಗಳಕರವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ರವಿ ಅಂತ ಹೇಳಿ ಒಬ್ರು ಕಾಲೇಜ್ ಕರೆ ಮಾತನಾಡ್ಬಿಡೋಣ. ನಮಸ್ಕಾರ ರವಿ. ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಾಸನದಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? 30ರ ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 5 ಮೇಡಮ್. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದೆ ಸರ್ ಗುರುಗಳ, ನೀವು? ಚೆನ್ನಾಗಿದ್ದೀನಿ, ತಾಯಿ ಒಳ್ಳೇದು ಮಾಡಲಿ. ಏನು ನಿಮ್ಮ ಪ್ರಶ್ನೆ? ಪ್ರಶ್ನೆ, ಮನೆ ಕಡೆ ಪ್ರಾಬ್ಲಮ್ ಇದೆ ಸರ್. ಹಣಕಾಸಿನ ವಿಚಾರ ಅಂತಕ್ಕಂತ ತೋರಿಸ್ತಾ ಇದೆ. ಜಮೀನಿಂದ ಸ್ವಲ್ಪ ಪ್ರಾಬ್ಲಮ್ ಇದೆ. ಅದೇ ವ್ಯವಹಾರ ಅಂದರೆ ವ್ಯಾಪಾರ, ವ್ಯವಹಾರ, ಹಣಕಾಸಿನ ವಿಚಾರಕ್ಕೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಅಂದರೆ ನಿಮ್ಮ ಊರಿಗೆ ದಕ್ಷಿಣ ದಿಕ್ಕಿನಲ್ಲಿ ಯಾವುದಾದ್ರೂ ನಾರಾಯಣನ ಸನ್ನಿಧಾನ ಇದೆಯಾ? ಮಹಾವಿಷ್ಣುಗೆ ಸಂಬಂಧಪಟ್ಟಂಥ ಸನ್ನಿಧಾನ ಇದೆಯಾ? ಇಲ್ಲ ಸರ್. ನಿಮ್ಮ ಊರಿಗೆ ದಕ್ಷಿಣ ಭಾಗಕ್ಕೆ ಇಲ್ಲ. ಅಂದರೆ ನೀವು ದಕ್ಷಿಣದ ಭಾಗದಿಂದ ನಿಮ್ಮ ಊರಿಗೆ ವಲಸೆ ಬಂದಿರತಕ್ಕಂಥವರು ಅಥವಾ ನಿಮ್ಮ ಪೂರ್ವಜರು ನಿಮ್ಮ ದಕ್ಷಿಣ ದಿಕ್ಕಿನಲ್ಲಿದ್ದಾರೆ? ದಕ್ಷಿಣ ನೀವು ಅಲ್ಲಿಂದ ಏನಾದ್ರು ಬೇರೆ ಕಡೆಯಿಂದ ಬಂದಿರತಕ್ಕಂಥವ್ರು ಅಲ್ಲಿಗೆ? ಇಲ್ಲ ಸರ್, ಅಲ್ಲೇ ಇದ್ದೀವಿ.
ಅಂದರೆ ಇಲ್ಲಿ ಏನು ತೋರಿಸ್ತಾ ಇದೆಪ್ಪ ಅಂದರೆ ನಿಮ್ಮ ಪೂರ್ವಜರ ಅಂದರೆ ಅವರ ಸಂತೃಪ್ತಿ ಇಲ್ಲ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗಾಗಿ ನೀವೇನು ಮಾಡಬೇಕಪ್ಪ ಅಂದರೆ ಇರಲಿ, ಅದೇನೇ ಇರಲಿ, ನೀವು ಒಟ್ಟಲ್ಲಿ ಯಾವುದೋ ನಿಮ್ಮ ಪರಿವಾರ ಯಾವುದೋ ದಕ್ಷಿಣ ದಿಕ್ಕಿನಿಂದನೇ ನೀವು ಇರ್ತಕ್ಕಂಥ ವಾಸಸ್ಥಾನಕ್ಕೆ ಬಂದಿದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಆದರೂ ಚಿಂತಿಸುವ ಅಗತ್ಯದಲ್ಲಿ ಏನು ಮಾಡಬೇಕಪ್ಪ ಅಂದರೆ ಪ್ರತಿ ಮಂಗಳವಾರದ ದಿವಸ ವಿಶೇಷವಾಗಿ ನೀವು ಊಟ ಮಾಡೋದಕ್ಕಿಂತ ಮುಂಚೆ 3 ಇಡೀ ಅನ್ನವನ್ನು ತೆಗೆದಿಡಿ, 3 ಮುಷ್ಟಿ ಮಾಡ್ಕೊಳ್ಳಿ. ಕೈಯಿಂದ ಮುಷ್ಟಿ, ಒಂದು ತುಪ್ಪ, ಒಂದು ಸ್ವಲ್ಪ ಸಕ್ಕರೆ ಹಾಕಿ 3 ಮುಷ್ಟಿ ಮಾಡಿ ನಿಮಗೆ ಇಳಿ ತೆಗೆದು ಒಂದು ಊಟ ಮಾಡೋದಕ್ಕಿಂತ ಮುಂಚೆ ಒಂದು ಪಕ್ಕದಲ್ಲಿ ಇಟ್ಟು, ಊಟ ಮಾಡಿದ ನಂತರದಲ್ಲಿ ತಗೊಂಡೋಗಿ ಅದನ್ನು ಹೊರಗಡೆ ನೀವೇ ಇಡಬೇಕು. ಎಲ್ಲಾದರೂ ಗಿಡದ ಬುಡದಲ್ಲಿಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡಿ. ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ಸನ್ನಿಧಾನ ಅಥವಾ ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಮನೆಯಲ್ಲಿ ಅಥವಾ ಬೆಳಗ್ಗೆ 10:30ಯಿಂದ 12 ಗಂಟೆ ತನಕ ರಾಹುಕಾಲ ಇರುತ್ತೆ. ನಿಮ್ಮ ಮನೆಯವರು ಬೇಕಾದರೂ ಮಾಡ್ಬೋದು, ನೀವು ಬೇಕಾದರೂ ಮಾಡ್ಬೋದು. ಏನಪ್ಪ ಅಂದರೆ ದೇವಿ ಖಡ್ಗಮಾಲ ಅಂತಕ್ಕಂಥದ್ದು ಬರುತ್ತೆ. ಆ ಖಡ್ಗಮಾಲವನ್ನು ಮನೆಯಲ್ಲಿ ಕೇಳುವಂಥ ವ್ಯವಸ್ಥೆ ಮಾಡಿ. ಖಂಡಿತ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಸನ್ಮಂಗಳ ಆಗ್ತಕ್ಕಂಥದ್ದಾಗಿರುತ್ತೆ. ಪೂರ್ವಜರು ಕೂಡ ನಿಮಗೆ ಅನುಗ್ರಹವನ್ನು ಮಾಡ್ತಾರೆ. ಪ್ರತಿ ಮಂಗಳವಾರದ ದಿವಸ 3 ಇಡೀ ಅನ್ನವನ್ನು ಮುಷ್ಟಿ ಮಾಡಿ ಸಕ್ಕರೆ ಮತ್ತು ತುಪ್ಪವನ್ನು ಬೆರೆಸಿ ತಗೊಂಡೋಗಿ ಊಟ ಆದ ನಂತರದಲ್ಲಿ ತಗೊಂಡೋಗಿ ಪಿತೃಗಳಿಗೆ ಇಡ್ತಕ್ಕಂಥ ಕೆಲಸ ಮಾಡಿ. ಖಂಡಿತ ಒಳ್ಳೆಯದಾಗುತ್ತೆ. ಶುಭವಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇದೀಗ ಸುವರ್ಣ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಸುವರ್ಣ. ನಮಸ್ಕಾರ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬಿಜಾಪುರದಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನನ್ನ ಮಗನ ಕೆಲಸದ ಬಗ್ಗೆ ಕೇಳಬೇಕಿತ್ತು ಮೇಡಮ್. 30ರ ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 21 ಮೇಡಮ್. ಗುರುಗಳಿದ್ದಾರೆ, ನಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ನಮಸ್ಕಾರ ಗುರುಗಳೇ, ತುಂಬಾ ಚೆನ್ನಾಗಿದ್ದೀವಿ. ತಾಯಿ ಒಳ್ಳೇದು ಮಾಡಲಿ. ಅಮ್ಮ, ಏನು ನಿಮ್ಮ ಪ್ರಶ್ನೆ? ಏನು ಮಗನ ಹೆಸರು? ಮಗನ ಹೆಸರು ಪ್ರಜ್ವಲ್ ಅಂತ. ಓದ್ಗೇನು ಸಮಸ್ಯೆ ಇಲ್ವಲ್ಲ ತಾಯಿ? ಓದು ಅವನು ಓದ್ತಾ ಇದ್ದಾನೆ, ಓದಿದ್ದಾನೆ. MS ಮಾಡ್ಬೇಕಂದ ಆಗ್ಲಿಲ್ಲ. ಇವಾಗ ಕೆಲ್ಸಕ್ಕೆ ಹೋಗೋಣ ಅಂತ ರೆಡಿ ಆಗಿದ್ದಾನೆ. ಎಲ್ಲಾದ್ರೂ ಒಳ್ಳೆ ಕೆಲಸ ಸಿಗುತ್ತಾ, ಯಾವಾಗ ಸಿಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀವಿ ಗುರುಗಳೇ. ಈ ಜೂನ್ ನಂತರದಲ್ಲಿ ಪ್ರಯತ್ನ ಪಡಿ, ಖಂಡಿತ ಒಳ್ಳೆಯದಾಗುತ್ತೆ. ಏನು ಮಾಡಬೇಕಪ್ಪ ಅಂದರೆ ಪ್ರತಿ ಗುರುವಾರದ ದಿವಸ ಔದುಂಬರ ಮರ ಅಥವಾ ಅರಳಿ ಮರಕ್ಕೆ ನಿಮ್ಮ ಮಗನ ಕೈಯಲ್ಲಿ 12 ಪ್ರದಕ್ಷಿಣೆ ಮಾಡಿಸಿ. ಮತ್ತು ಕಡಲೆ ಹಿಟ್ಟನ್ನು ಸಕ್ಕರೆ ಅಥವಾ ಬೆಲ್ಲ, ಏಲಕ್ಕಿಯನ್ನು 3 ಮಿಶ್ರಣ ಮಾಡಿ ನಿಮ್ಮ ಮಗನ ಬುಧವಾರದ ರಾತ್ರಿ, ನೀವು ಕಡಲೆ ಹಿಟ್ಟು ಮಾಡೋದು ಗೊತ್ತಲ್ವಾ? ಹಲೋ ಅಮ್ಮ, ಉರುಗಡಲೆ ಗೊತ್ತಲ್ವಾ? ಹಾ ಗೊತ್ತು. ಸ್ವಲ್ಪ ಬೆಲ್ಲ ಮತ್ತು ಉರುಗಡಲೆ ಮತ್ತು ಏಲಕ್ಕಿಯನ್ನು ಮಿಶ್ರಣ ಮಾಡಿ ಒಂದು ಚಿಕ್ಕದಾಗಿ ಒಂದು ಬೋಲಲ್ಲಿ ಅಥವಾ ಒಂದು ಬಟ್ಟೆಯಲ್ಲಿ ಕಟ್ಟಿ ಬುಧವಾರದ ರಾತ್ರಿ ನಿಮ್ಮ ಮಗನ ತಲೆ ದಿಂಬಿನ ಕೆಳಗಡೆ ಇಟ್ಟು ಗುರುವಾರದ ಬೆಳಗ್ಗೆ ಅದನ್ನು ತಗೊಂಡೋಗಿ ಅಶ್ವತ್ಥ ಮರದ ಕೆಳಗೆ ಅಥವಾ ಔದುಂಬರ ಮರ, ಹತ್ತಿ ಮರದ ಕೆಳಗಡೆ ಅದನ್ನು ಹಾಕಿ ಇರುವೆಗಳೆಲ್ಲ ತಿನ್ನುವ ಹಾಗೆ ವ್ಯವಸ್ಥೆ ಮಾಡಿ. ಆ ಒಂದು ಅರಳಿ ಮರ ಮತ್ತು ಅಶ್ವತ್ಥ ಮರಕ್ಕೆ 2 ಮರಗಳಲ್ಲಿ ಯಾವುದಾದ್ರು ಒಂದು ಮರ ಆದರೆ ಪರವಾಗಿಲ್ಲ, 12 ಪ್ರದಕ್ಷಿಣೆ ಮಾಡೋಕ್ಕೆ ಹೇಳಿ. ಖಂಡಿತ 2 ತಿಂಗಳಲ್ಲಿ ಕೆಲಸ ಸಿಗ್ತಕ್ಕಂಥದ್ದಾಗಿರುತ್ತೆ. ಮಾಡಿ ಒಳ್ಳೆಯದು. 12 ಪ್ರದಕ್ಷಿಣೆ ಅಮ್ಮ. ಕೆಲಸ 2 ತಿಂಗಳಲ್ಲಿ ಸಿಗುತ್ತೆ. ಈಗ ಗುರುವಾರ ಅಂದರೆ 8 ವಾರ ಆಗುತ್ತೆ, ಕರೆಕ್ಟ್ ಅಲ್ವಾ? ನೀವು ಮಾಡ್ಬೋದು, ಅವರು ಮಾಡ್ಬೋದು. ಕನಿಷ್ಠ ಮೊದಲನೇ ವಾರ ಕೊನೆಯ ವಾರ ಅವ್ರನ್ನ ಕರ್ಕೊಂಡು ಹೋಗಿ, ಮಧ್ಯದ ವಾರಗಳನ್ನು ನೀವು ಮಾಡ್ಕೊಳ್ಳಿ. ಓಕೆ, 2 ತಿಂಗಳಲ್ಲಿ ಕೆಲಸ ಸಿಗುತ್ತಮ್ಮ, ಒಳ್ಳೆಯದಾಗುತ್ತೆ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ವಿಜಯ ಅಂತ ಹೇಳಿದ್ರೆ ಕೇವಲ ಗೆಲುವಲ್ಲ, ಅದೊಂದು ಸತತ ಪರಿಶ್ರಮದ ಫಲ ಅಂತ ಹೇಳಿ ನೀವು ಈಗ ತಾನೇ ಉಲ್ಲೇಖ ಮಾಡಿದ್ರಿ. ಅದೇ ರೀತಿಯಾಗಿ ವಿಜಯ ಪ್ರಾಪ್ತಿ ಆಗಬೇಕು, ಯಶಸ್ಸನ್ನು ನಾವು ಗಳಿಸಬೇಕು, ಸಾಧಿಸಬೇಕು ಅಂತ ಹೇಳಿದ್ರೆ ನಮ್ಮ ಮನಸ್ಸಿನ ಸಂಕಲ್ಪ ಎಷ್ಟು ಮುಖ್ಯ ಆಗುತ್ತೆ ಗುರುಗಳು? ಮನಸ್ಸಿಗೆ ಸಂಪತ್ತು ಬರ್ತಾ ಇದ್ದಂಗೆ ಕ್ರೋಧ ಜಾಸ್ತಿ ಆಗ್ತಾ ಹೋಗುತ್ತೆ, ಅಂದರೆ ಅಹಂಕಾರ ಅಂತಕ್ಕಂಥದ್ದು. ಮನುಷ್ಯನಿಗೆ ಅರಿಷಡ್ ವರ್ಗಗಳಲ್ಲಿ ಬಹಳ ಮುಖ್ಯವಾಗಿ ಅವನನ್ನು ದುಸ್ಥಾನಕ್ಕೆ ಕರ್ಕೊಂಡು ಹೋಗ್ತಕ್ಕಂಥದ್ದು ಅವನಲ್ಲಿರ್ತಕ್ಕಂಥ ನಕಾರಾತ್ಮಕ ಶಕ್ತಿ ಗುಣಗಳು. ಅದು ಅಹಂಕಾರ ಅಂತಕ್ಕಂಥ ಬರತಕ್ಕಂಥ ಸರ್ವೇ ಸಾಮಾನ್ಯ. ಅದು ಇನ್ನೊಂದೇನಪ್ಪ ಅಂದರೆ ಬಹಳ ಮುಖ್ಯವಾಗಿ ನಾವು ಕಷ್ಟದಲ್ಲಿ ಸ್ವಯಾರ್ಜಿತದಿಂದ ಅಥವಾ ಪೂರ್ವಜರು ಮಾಡಿರತಕ್ಕಂಥ ಅದನ್ನು ವೃದ್ಧಿ ಮಾಡಿಕೊಂಡು ಒಂದು ಹಂತಕ್ಕೆ ಬಂದಾಗ ಅದನ್ನು ಉಳಿಸ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ಇದಲ್ವಾ, ಅದಕ್ಕೆ ಬಹಳ ಮುಖ್ಯವಾಗಿ ಶತ್ರುಕಾಟ ಬರುತ್ತೆ. ಮೊದಲನೇದಾಗಿ ನಮಗೆ ನಾವೇ ಶತ್ರುಗಳಾಗ್ತೀವಿ, ನಮ್ಮ ಪರಿವಾರದವರು ಶತ್ರುಗಳಾಗ್ತಾರೆ, ನಮ್ಮ ಆಜುಬಾಜುನಲ್ಲಿದ್ದಂಥವರು ಶತ್ರುಗಳಾಗ್ತಾರೆ, ಎಲ್ಲ ಕೂಡ ಶತ್ರುಗಳಾಗ್ತಕ್ಕಂಥದ್ದಾಗಿರುತ್ತೆ. ಇದನ್ನು ಉಳಿಸ್ಕೊಳ್ಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಮನುಷ್ಯನ ಪ್ರತಿಯೊಬ್ಬರ ಧ್ಯೇಯವಾಗಿರಬೇಕು. ಸಂಪಾದನೆಗಿಂತ ಅದಕ್ಕೆ ಹೇಳಿದ್ದು ಲಬ್ಧಂ ರಕ್ಷೇತ್ ಪ್ರಯತ್ನೇನ ಅಂತೇಳಿ. ಲಬ್ಧತೆ ಇದ್ದಂಥದ್ದನ್ನು ಪ್ರಯತ್ನಪೂರ್ವಕವಾಗಿ ಉಳಿಸ್ಕೊಬೇಕಂತೆ. ಹಾಗಾಗಿ ಆ ಪ್ರಯತ್ನ ಕೆಲವರೆಲ್ಲ ತುಂಬ ಜನ, ಯಾಕೆಂದರೆ 0ಇಂದ ಹೀರೋ ಆಗಿರ್ತಕ್ಕಂಥ ಎಷ್ಟೋ ಉದಾಹರಣೆಗಳು ನಮ್ಮ ಹತ್ರ ಇದ್ದಾವೆ. ಅಂದರೆ ಪೂರ್ವ ಸಿದ್ಧತೆ ಮತ್ತು ಉತ್ತರ ಸಿದ್ಧತೆ. ಪೂರ್ವ ಸಿದ್ಧತೆ ಎಷ್ಟು ಪ್ರಮುಖವಾಗಿ ನಾವು ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ತೀವೋ ಬಂದಿರತಕ್ಕಂಥ ಧನವನ್ನು ಅಷ್ಟೇ ಸುಭದ್ರವಾಗಿ ಉಳಿಸ್ಕೊಳ್ಬೇಕಾದ್ರೂ ಉತ್ತರ ಪರಿಹಾರಗಳನ್ನು ಮಾಡಬೇಕು. ಇದಕ್ಕೆ ಏನಪ್ಪ ಅಂದರೆ ಬಹಳ ಮುಖ್ಯವಾಗಿ ಪ್ರತಿ ಮಂಗಳವಾರದ ದಿವಸ ಅಪರಾಜಿತ ಸ್ತೋತ್ರ ಬರುತ್ತೆ. ಅಮ್ಮನವ್ರದ್ದು ಬಹಳ ಮುಖ್ಯವಾಗಿ ಶತ್ರುಕಾಟಗಳಿಂದ ವಿಮೋಚನೆ ಆಗುತ್ತೆ, ದೃಷ್ಟಿಬಾಧ ನಿವೃತ್ತಿ ಆಗುತ್ತೆ. ಅಪರಾಜಿತ ಸ್ತೋತ್ರ ಮಾಡ್ತಕ್ಕಂಥದ್ದು ನಿಮಗೆ ಸಾಧ್ಯವಾಗಿದ್ದರೆ, ಅನುಕೂಲಕರವಾಗಿದ್ದರೆ ಏನಂದರೆ ಪ್ರತ್ಯಂಗಿರಾ ದೇವಿ ಸಂಪೂರ್ಣವಾಗಿ ನರಸಿಂಹ ಅಥವಾ ಪ್ರತ್ಯಂಗಿರಾ ದೇವಿಯನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಈ 2 ದೇವತೆಗಳು ರಕ್ಷಾ, ಆದರೆ ಭದ್ರಕಾಳಿ
ಭದ್ರಕಾಳಿ ಪ್ರತ್ಯಂಗ ಈ ದೇವತೆಗಳನ್ನು ಉಪಾಸನೆಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಅಥವಾ ಈ ದೇವತೆಗಳ ಒಡನಾಟವನ್ನು ಇಟ್ಕೊಂಡಾಗ ಈ ದೋಷ ಪರಿಹಾರ ಆಗುತ್ತೆ. ಎರಡನೇದಾಗಿ ಏನಪ್ಪ ಅಂದರೆ ಮಹಾಲಕ್ಷ್ಮಿ ಅನುಗ್ರಹವನ್ನು ಪಡಿಬೇಕಂದ್ರೆ ವಿಶೇಷವಾಗಿ ನಾವು ಲಕ್ಷ್ಮಿಯ ಸನ್ನಿಧಾನದಲ್ಲಿ ಪ್ರತಿ ಹುಣ್ಣಿಮೆ ದಿವಸ ಏನಾದರೂ ಅನಾಥಾಶ್ರಮಗಳಿಗೆ, ಬಹಳ ಮುಖ್ಯವಾಗಿ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರಲ್ಲ ಅವ್ರಿಗೆ, ಯಾಕೆಂದರೆ ನಾವು ಏನಂತ ಅರಿಸ್ತೀವಪ್ಪ ಅಂದರೆ ಅನ್ನದಾತೋ ಸುಖಿ ಭವ ಅಂತ ಹೇಳ್ತೀವಿ ಅಲ್ವಾ. ಯಾವುದಾದ್ರೂ ಆಶ್ರಮಗಳೆಲ್ಲ ಆ ಅನ್ನದಾನವನ್ನು ಮಾಡಿದಾಗ ಅವರು ಸಂಪೂರ್ಣವಾಗಿ ಅನುಗ್ರಹ ಅಂದರೆ ಆಶೀರ್ವಾದವನ್ನು ಮಾಡ್ತಾರೆ. ಹಾಗಾಗಿ ಅನ್ನದಾನ ಮಾಡುವಂಥ ವ್ಯವಸ್ಥೆ ಮಾಡ್ಕೊಳ್ಳಿ. ಪ್ರತಿನಿತ್ಯವೂ ಕೂಡ ಸ್ವಲ್ಪ ಪಚ್ಚಕರ್ಪೂರ ಮತ್ತು ಅರಿಶಿಣ ಹಾಕಿ 48 ದಿನಗಳ ಕಾಲ ಸ್ನಾನ ಮಾಡೋದ್ರಿಂದ ಶಾರೀರಿಕವಾಗಿ ಬರಬಹುದಾದಂಥ ನಕಾರಾತ್ಮಕ ಶಕ್ತಿಗಳು ಕೂಡ ದೂರ ಆಗ್ತಕ್ಕಂಥದ್ದಾಗಿರುತ್ತೆ. ಇನ್ನು ವಿಶೇಷವಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆ, ಈ ಮನುಷ್ಯನ ಬದುಕಿಗೆ ಕುಜ ವಿಶೇಷವಾಗಿ ಯಾರಪ್ಪ ಅಂದರೆ ಕೇತು, ಕುಜ ಮತ್ತು ರವಿ ಸಂಯೋಜನೆ ಚೆನ್ನಾಗಿರಬೇಕು. ನಮಗೆ ಗಳಿಸಬೇಕಾದ್ರೆ ಕುಜ, ಕೇತು ಮತ್ತು ರವಿ ಸಂಯೋಜನೆ ಚೆನ್ನಾಗಿದ್ದಾಗ ಗಳಿಸ್ತಕ್ಕಂಥ ಯೋಗ ಸಿಗುತ್ತೆ. ಗಳಿಸಿರೋದನ್ನು ಉಳಿಸ್ಕೊಳ್ಬೇಕಾದ್ರೆ ಗುರು ಮತ್ತು ಶುಕ್ರರ ಸಂಯೋಜನೆ ಚೆನ್ನಾಗಿರಬೇಕು. ಈ 5 ಗ್ರಹಗಳ ಸಂಯೋಜನೆ ಯಾರ ಬದುಕಿನಲ್ಲಿ ಚೆನ್ನಾಗಿರುತ್ತೋ ಇವರು ಶ್ರೀಮಂತರಾಗ್ತಕ್ಕಂಥ ಯೋಗ ಇರತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಇನ್ನು ಸಮಯ ಅನ್ನೋದು ಕೂಡ ಬಹಳಷ್ಟು ಪ್ರಮುಖ ಆಗುತ್ತೆ. ಹಾಗಾಗಿ ಈ ಸಮಯ ಅನ್ನೋದು ವಿಜಯ ಪ್ರಾಪ್ತಿಗೆ ಯಾವ ರೀತಿಯಾದಂಥ ಒಂದು ಆಯ್ಕೆ ಮಾಡಬೇಕಾಗತ್ತೆ ಗುರುಗಳೇ? ಬಹಳ ಮುಖ್ಯವಾಗಿ ನಾವು ಅದನ್ನೇ ಹೇಳಿದ್ದು, ಮನುಷ್ಯನಿಗೆ ಈ ಒಂದು ಬದಲಾವಣೆ ಅಂತಕ್ಕಂಥದ್ದು ಹೇಗೆ ಇಟ್ಕೊಳ್ಬೇಕಪ್ಪ ಅಂದರೆ ಅವನು ಟ್ರಾನ್ಸ್ಪರೆಂಟ್ ಆಗಿ ಇಟ್ಕೊಳ್ಬೇಕು. ಅವನಿಗೆ ಅದನ್ನು ಗೌರವಿಸಬೇಕು. ಭಗವಂತ ಏನೋ ಒಂದು ಶಕ್ತಿ ಕೊಟ್ಟು ಅವನು ಭಕ್ತಿ ಶ್ರದ್ಧೆಯಿಂದ ಸಂಪಾದನೆ ಮಾಡಿದ್ದನ್ನು ಅವನು ತದೇಕ ಚಿತ್ತನಾಗಿ ಉಳಿಸ್ಕೊಂಡಾಗ ಅದಕ್ಕೆ 4 ರೀತಿಯಲ್ಲಿ ದಾನ ಧರ್ಮ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು. ಯಾಕೆಂದರೆ ಧರ್ಮ ಏನು ಹೇಳುತ್ತಪ್ಪ ಅಂದರೆ ನೀನು 1000 ರೂಪಾಯಿ ಸಂಪಾದನೆ ಮಾಡಿದ್ರೆ 10 ರೂಪಾಯಿ ಆದರೂ ನೀನು ಅದನ್ನು ಸದ್ವಿನಿಯೋಗ ಮಾಡು, ಬೇರೆಯವ್ರಿಗೋಸ್ಕರ ಕೊಡು. ಆದರೆ 10% 100 ರೂಪಾಯಿ ಅಂತ ಇಟ್ಕೊಳ್ಳಿ. 100 ರೂಪಾಯಿನ ಒಬ್ಬರಿಗೆ ದಾನ ಮಾಡು. ನೀರಿನ ದಾನ ಇನ್ನೊಂದು ಏನಪ್ಪ ಅಂದರೆ ಪರಮಶ್ರೇಷ್ಠವಾದ ದಾನ ವಿದ್ಯಾದಾನ, ಅನ್ನದಾನ. ಈ ಎರಡಕ್ಕೂ ಕೂಡ ಮೋಕ್ಷಪ್ರದವಾಗಿರ್ತಕ್ಕಂಥದ್ದೇ ಜ್ಞಾನ. ಹಾಗಾಗಿ ಮನುಷ್ಯ ತೃಪ್ತಿ ಆಗ್ತಕ್ಕಂಥದ್ದು ಊಟ ಮಾಡಿದಾಗ, ಜ್ಞಾನ ಸಿಕ್ಕಿದಾಗ ಅವನೇನು ಮಾಡ್ತಾನೆ, ಅವನ ಎಬಿಲಿಟಿ ಜಾಸ್ತಿ ಆಗ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಈ ಎರಡರ ಒತ್ತನ್ನು ಕೊಟ್ಟಾಗ ಈ 2 ಸಂಸ್ಥೆಗಳಿಗೆ ವಿದ್ಯಾದಾನಕ್ಕೆ ಅವರು ಏನಾದರೂ ಸಹಾಯ ಮಾಡ್ತಕ್ಕಂಥದ್ದು, ಅನ್ನದಾನಕ್ಕೆ ಸಹಾಯ ಮಾಡ್ತಕ್ಕಂಥದ್ದು, ಈ 2 ಪುಣ್ಯತಮವಾದಂಥ ಕಾರ್ಯಾದಿಗಳನ್ನು ಯಾರ ಜೀವನದಲ್ಲಿ ಅಳವಡಿಸ್ಕೊಂಡು ಬರ್ತಾರೋ ಇವರ ಬದುಕು ಸನ್ಮಂಗಲವಾಗಿರ್ತಕ್ಕಂಥದ್ದಾಗುತ್ತೆ. ಓಕೆ ಗುರುಜಿನ, ಕೊನೆಯದಾಗಿ ನಾವು ಕೆಲಸ ಮಾಡುವಂತಹ ಸ್ಥಳ ಆಗಿರಬಹುದು ಅಥವಾ ವಾಸ್ತುದೋಷ ಏನಾದರೂ ಈ ರೀತಿಯಾದಂತಹ ಗೆಲುವು ಸಾಧಿಸೋದಕ್ಕೆ ಕಾರಣ ಆಗದೆ ಇರಬಹುದಾ ಗುರುಗಳೇ? ಖಂಡಿತ ಇದೆ. ಯಾಕೆಂದರೆ ಅದು ವಾತಾವರಣದಲ್ಲಿ ಈಗ ಪ್ರಕೃತಿ ಮಾಡಿ ನಮಗೆಲ್ಲ ಕೊಡೋದು ಪ್ರಕೃತಿನೇ. ಆ ಪ್ರಕೃತಿಯಲ್ಲಿ ಏನಾದರೂ ಏರ್ಪೇರುಗಳಾದಾಗ ನಮ್ಗೆ ಅದರಿಂದ ಸಮಸ್ಯೆ ಆಗ್ತಕ್ಕಂಥದ್ದು ಆಗುತ್ತೆ. ಈಗ ಎಲ್ಲೋ ಒಂದು ಕಡೆ ಯುದ್ಧ ನಡೀತಾ ಇದ್ದಾಗ ನಮಗೆಲ್ಲ ಎಷ್ಟು ಅಭಾವ ಆಗ್ತಾ ಇದೆ, ಪೆಟ್ರೋಲ್ ಅಭಾವ ಆಗ್ತಾ ಇದೆ, ಎಲ್ಲ ಒಂದೊಂದು. ಯಾಕೆಂದರೆ ಪ್ರಕೃತಿ ಅಂತಕ್ಕಂಥದ್ದು ಅದರೊಟ್ಟಿಗೆ ನಾವು ಬದುಕ್ತಾ ಇದ್ದಾಗ ಅದು ಕೂಡ ಕಾರಣ ಆಗುತ್ತೆ. ಸರಿಯಾದ ವಾತಾವರಣ ಇಲ್ಲ ಅಂತಲ್ಲ, ನೀವು ಇಲ್ಲಿ ಕೆಲಸ ಮಾಡ್ತಿದ್ದೀರಾ, ಒಂದು ಎಕ್ಸಾಂಪಲು, ನಿಮಗೆ ಇಲ್ಲಿ ವಾತಾವರಣ ಸರಿಯಾಗಿಲ್ಲದಿದ್ದರೆ ನೀವು ಮಾಡ್ಲಿಕ್ಕೆ ಆಗೋದೇ ಇಲ್ಲ. ವಾತಾವರಣವೂ ಸರಿಯಾಗಿರ್ಬೇಕು. ಅದಕ್ಕೆ ಏನಂದರೆ ನಾನು ಅದಕ್ಕೆ ಹೇಳಿದ್ದು, ರವಿ ಚೆನ್ನಾಗಿರಬೇಕು, ಕುಜನ ಚೆನ್ನಾಗಿರಬೇಕು, ಕೇತು ಚೆನ್ನಾಗಿರಬೇಕು. ಈ 3 ಗ್ರಹಗಳು ಚೆನ್ನಾಗಿದ್ದಾಗ ಜಾತಕದಲ್ಲಿ ಇವರೊಟ್ಟಿಗೆ ಗುರು ಮತ್ತು ಶುಕ್ರರ ಸಂಯೋಜನೆ ಚೆನ್ನಾಗಿತ್ತು ಅಂದರೆ ಅದ್ಭುತವಾದ ಜೀವನ ಮಾಡ್ತಕ್ಕಂಥವ್ರು ಆಗ್ತಾರೆ. ಈಗ ಎಲ್ಲ ಪ್ರಖ್ಯಾತಿನ ಯಾಕೆ ಅಂತಾರಂದರೆ ಬಹಳ ಮುಖ್ಯವಾಗಿ ಶುಕ್ರನ ಸ್ಥಿತಿ ಚೆನ್ನಾಗಿದ್ದಾಗ ಪ್ರಖ್ಯಾತಿ ಬರ್ತಕ್ಕಂಥದ್ದು. ಸರಿ ಗುರುಜಿ, ಸಾಕಷ್ಟು ವಿಚಾರದ ಕುರಿತಂತೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಸತತ ಪರಿಶ್ರಮ ಸಾಧನೆಗೆ ಬುನಾದಿ ಅಂತ ಹೇಳ್ತಾರೆ. ಅದೇ ರೀತಿ ಸಾಧನೆಯನ್ನು ಮಾಡಬೇಕು, ಯಶಸ್ಸು ನಮ್ಮದಾಗಬೇಕು, ವಿಜಯ ಪ್ರಾಪ್ತಿ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಪೂರ್ವ ಸಿದ್ಧತೆಗಳು ಹೇಗಿರಬೇಕು ಅನ್ನೋದರ ಕುರಿತಂತೆ ಗುರೂಜಿ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.